ಓಕೆ, ಇದನ್ನೇ ಹಿಂದಿನ ತರಗತಿಯಲ್ಲಿ ನಾವೇನೇನು ಪಾಠ ಕಲಿತಿದ್ರೆ ಬ್ಯಾಸ್ಕೆಟ್ ಬಾಲ್ ಅದಲ್ಲ, ಬ್ಯಾಸ್ಕೆಟ್ ಬಾಲ್ನ ಇತಿಹಾಸ. ಬ್ಯಾಸ್ಕೆಟ್ ಬಾಲ್ ಫಸ್ಟ್ ಯಾರು ಕಂಡುಹಿಡಿದಿದ್ದು? ಡಾಕ್ಟರ್ ನಯಾ ಸ್ಮಿತ್. ಗೊತ್ತಾಯ್ತಾ? ಹ್ಯಾಂಡ್ ಬಾಲ್ ಅಲ್ಲಿ ಹಿಂಗ್ ಆಡಬೇಕು, ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಹಿಂಗ್ ಆಡಬೇಕು, ಶೂಟ್ ಹೆಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ವಿ. ಇವತ್ತಿನ ಪಾಠ ಬ್ಯಾಡ್ಮಿಂಟನ್ ಅಂತ. ಇದ್ರ ಹೆಸರೇನು? ಬ್ಯಾಡ್ಮಿಂಟನ್. ನೋಡಿ, ಬ್ಯಾಡ್ಮಿಂಟನ್ ಆಟ ಏನಪ್ಪಾ ಅಂತ ಹೇಳಿದ್ರೆ ಇಬ್ಬರು ಆಡ್ಬೋದು, 3 ಜನ ಆಡ್ಬೋದು. ಅರ್ಥ ಆಯ್ತಾ? ಮನೆಯಲ್ಲೂ ಕೂಡ ನಮ್ಮ ದೇಹಕ್ಕೆ ಒಂದು ಕಾವೇರಿಸುವಂತ ಒಂದು ವ್ಯಾಯಾಮ ಮಾಡ್ಲಿಕ್ಕೆ ಆಗ್ಬೋದು. ಇವೆಲ್ಲ ಕೂಡ ದೈಹಿಕ ಕಾರ್ಯಕ್ಷಮತೆಗಿನ ಕಾಪಾಡಲಿಕ್ಕೋಸ್ಕರ ಉತ್ಪತ್ತಿಯಾದಂತ ಒಂದು ಆಟ. ನೋಡಿ, ಈ ಬ್ಯಾಡ್ಮಿಂಟನ್ ಆಟ ಅಂತ ಹೇಳಿದ್ರೆ ರಾಕೆಟ್ ಮತ್ತು ಕಾಕ್ಗಳಿಂದ ಆಡೋದು. ನಾವೇನು ಬ್ಯಾಸ್ಕೆಟ್ ಬಾಲ್ ಏನ್ ಮಾಡ್ತಿದ್ವಿ, ದುಂಡಗಿರೋಂತ ಒಂದು ಬಾಲ್ ಆಡ್ತಿದ್ದು, ಹ್ಯಾಂಡ್ ಬಾಲ್ ನ ರಬ್ಬರ್ ಚೆಂಡಲ್ಲಿ ಆಡ್ತಿದ್ದು. ಈಗ ಬ್ಯಾಡ್ಮಿಂಟನ್ ಆಟ ಏನಪ್ಪಾ ಅಂತ ಹೇಳಿದ್ರೆ, ಬ್ಯಾಡ್ಮಿಂಟನ್ ಆಟವು ಪ್ರಾಚೀನ ಕಾಲದಿಂದಲೂ ಪ್ರಚಲಿತ ಇರುತ್ತೆ. ಈ ವರ್ಷ ಈಗಲ್ಲ, ಹಳೆಯ ಕಾಲದಿಂದಲೂ ಕೂಡ ಬ್ಯಾಡ್ಮಿಂಟನ್ ಆಟ ರೂಢಿಯಲ್ಲಿತ್ತು ಅಂತ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಸ್ಪರ್ಧೆಗೆ ಮಾತ್ರ ಈ ಆಟವು ಸೀಮಿತವಾಗಿರದೆ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಲು ಮತ್ತು ಮನೋಲ್ಲಾಸಕ್ಕಾಗಿ ಆಡುವುದನ್ನು ಸಾಮಾನ್ಯವಾಗಿ ನೋಡುತ್ತೇವೆ. ಇದು ತುಂಬಾ ಸಂತೋಷ ನೀಡುವ ಹಾಗೂ ಎಲ್ಲಾ ವರ್ಗದ ಜನರಲ್ಲೂ ಅಭಿರುಚಿಯನ್ನು ಮೂಡಿಸುವ ಆಟವಾಗಿದೆ. ಕಡಿಮೆ ಜಾಗದಲ್ಲಿ ಕಡಿಮೆ ಸಲಕರಣೆಗಳಿಂದ ಆಡಬಹುದಾದ ಈ ಆಟವನ್ನು ಚಿಕ್ಕ ಮಕ್ಕಳಿಂದ ವಯೋವೃದ್ಧವರೆಗೂ ಕೂಡ ಆಡ್ತಾ ಇರ್ತಾರೆ. ಅಂದ್ರೆ ಬ್ಯಾಡ್ಮಿಂಟನ್ ಆಟ ಅಂದ್ರೆ ನೀವು ಈಗ ನೋಡಿ, ಪ್ರತಿದಿನ ನೀವು ಯಾವ್ದಾರ ಮನೆಗೆ ಹೋದ್ರು ಕೂಡ ಒಂದು ಮಿನಿಮಮ್ ಒಂದು ರಾಕೆಟ್ ಇರುತ್ತೆ. ಅರ್ಥ ಆಯ್ತಾ? ಎಲ್ಲರೂ ಕೂಡ ಈಗ ಮೊದಲೆಲ್ಲ ಏನ್ ಮಾಡ್ತಿದ್ರು, ಈ ಗುರಿ ಅಂತ ಅಂತ ಆಟ ಆಡ್ತಾ ಇದ್ರು. ಈಗ ಈ ತರ ರಾಕೆಟ್ಗಳು ಇರ್ತವೆ. ಅರ್ಥ ಆಯ್ತಾ? ಹಿಂಗೆ ಪ್ರಾಚೀನ ಕಾಲದಿಂದಲೂ ಕೂಡ ಈ ಆಟವನ್ನ ಏನ್ ಮಾಡ್ತಾ ಇತ್ತು, ಆಡ್ತಾ ಬಂದಿದೆ. ಅರ್ಥ ಆಯ್ತಾ? ಇದು ಒಂದು ಚಿಕ್ಕ ಮಕ್ಕಳಿಂದಲೇ ಪ್ರತಿಯೊಂದು ಸಣ್ಣ ಮಕ್ಕಳಿಂದಲೂ ಕೂಡ ಒಂದು ಆಡುವಂತ ವಯೋವೃದ್ಧವಾದಂತೆ ಆರೋಗ್ಯ ಮೇಯ್ನು. ಆರೋಗ್ಯವನ್ನ ಕಾಪಾಡಲಿಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಮನೆ ಮುಂದೆ ಆಗಿರ್ಬೋದು, ಬೀದಿಯಲ್ಲಿ ಆಗಿರ್ಬೋದು, ಇಂಡೋರ್ ಅಲ್ಲಿ ಆಗಿರ್ಬೋದು. ಅರ್ಥ ಆಯ್ತಾ? ಅತ್ಯಂತ ಜನಪ್ರಿಯತೆಯನ್ನು ಹೊಂದಿದೆ. ಅದೇ ಕೂಡ ಕಾಂಪಿಟೇಷನ್ ಕೂಡ ಹೊಂದಿದೆ. ಈಗ ನಾವೇನಾಗುತ್ತೆ, ಆರೋಗ್ಯ ಕಾಪಾಡ್ಬೇಕಂದ್ರೆ ಈಗ ಹಳ್ಳಿಗಳಾಗ ಏನ್ ಮಾಡ್ತೀವಿ, ಬೋರಿಗಳು ಓಡಿಸೋದು ಎಲ್ಲ ಮಾಡ್ತೀವಿ, ನೋಡಿದಿರಲ್ವಾ? ಗುಡ್ಡೆ ಎತ್ತದು, ಚೀಲ ಎತ್ತದು. ಅಂದ್ರೆ ಆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಲಿಕ್ಕೋಸ್ಕರ ಏನ್ ಮಾಡ್ತಾ ಇರ್ತಾರೆ, ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇರ್ತಾರೆ. ಅದೇ ರೀತಿ ಸಿಟಿಗಳಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಲಿಕ್ಕೋಸ್ಕರ ಹೆಚ್ಚಿನಾಗಿ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾರೆ. ಇದು ಆಲ್ಮೋಸ್ಟ್ ಗಾಡಿ ಇರೋದ್ರಿಂದ ಇಂಡೋರ್ ಗೇಮ್ ಆಗಿ ಮಾರ್ಪಾಟಾಗಿರ್ತದೆ. ಇದು ಬ್ಯಾಡ್ಮಿಂಟನ್ ಆಟದ ಒಂದು ಪ್ರಸ್ತಾವನೆ. ಇತಿಹಾಸ ಏನಪ್ಪಾ ಅಂತ ಹೇಳಿದ್ರೆ, ಹೇಗುಟ್ಟು ಬ್ಯಾಡ್ಮಿಂಟನ್ ಆಟ, ಅರ್ಥ ಆಯ್ತಾ, ಹೇಗೆ ರೂಢಿ ಆಯ್ತು, ಎಲ್ಲಿಂದ ಶುರುವಾಯ್ತು ಅಂತ ಇದು ಮಾಡಿದೆ. 1873ರಲ್ಲಿ ಇಂಗ್ಲೆಂಡ್ ನ ಗೌಸಿಸ್ಟರ್ ಪೀರಿಯಡ್ನಲ್ಲಿ ಬ್ಲೂ ಫೋರ್ಟ್ ಅಂದ್ರೆ ಅದು ಒಂದು ಕೋಟೆ. ಹಿಂದೆಲ್ಲ ಸಾಮ್ರಾಜ್ಯವನ್ನ ಕಟ್ಕೊಂಡು, ಅರ್ಥ ಆಯ್ತಾ, ಕೋಟೆಗಳನ್ನ ಕಟ್ಕೊಂಡು ಇಷ್ಟಿಷ್ಟಕ್ಕೆ ಇದು ಮಾಡ್ತಿದ್ರು. ಈ ಫೋರ್ಟ್ ಅಂತ ಹೇಳಿದ್ರೆ ಒಂದು ಕೋಟೆ ಆಕಾರದ ಒಂದು ಸಾಮ್ರಾಜ್ಯ. ಈ ಮನೆಯಲ್ಲಿ ಸಂತೋಷ ಕೂಟವೊಂದನ್ನು ಏರ್ಪಡಿಸಲಾಗಿತ್ತು. ಅಂತ ಡ್ಯೂಕ್ ಮನೆಯಲ್ಲಿ ಏನ್ ಮಾಡ್ತಾರೆ, ಈ ರಿಕ್ರಿಯೇಷನ್ಗೋಸ್ಕರ ಏನ್ ಮಾಡ್ತೀವಿ, ಆಟಗಳನ್ನ ಆಡ್ತಾ ಇರ್ತೀವಿ. ಈ ಮನೆಗಳಿಗೆಲ್ಲ ಈ ಮದುವೆ ಸಮಾರಂಭಗಳಿಗೆಲ್ಲ ಅಲ್ಲಿ ಸಣ್ಣ ಪುಟ್ಟ ಆಟ ಆಡ್ತಾ ನೋಡಿದಿರಲ್ವಾ? ಅಂತ್ಯಾಕ್ಷರಿ ಆಡೋದು, ಅರ್ಥ ಆಯ್ತಾ, ಬಾಲ್ ಎಸ್ತಾಡೋ ಅಂತದ್ದು, ಜೂಟ್ ಹಿಡಿಯಂಥದ್ದು ಮನೆಗಳೆಲ್ಲ ಇದು ಮಾಡ್ತಾ ಇರ್ತೀವಿ. ಇದನ್ನ ಈ ಡ್ಯೂಕ್ ಮನೆಯಲ್ಲಿ ಹೋಗಿ ಏನಾಗುತ್ತೆ, ಸಂತೋಷ ಕೂಟಕ್ಕಾಗಿ ಇದೇನ್ ಮಾಡ್ತಾರೆ, ಈ ಒಂದು ಆಟವನ್ನ ಏರ್ಪಡಿಸ್ತಾ ಇರ್ತಾರೆ. ಅಲ್ಲಿನ ಆಗಮಿಸಿರುವ ಅತಿಥಿಗಳಿಗೆ ಮನೋರಂಜನೆಗೋಸ್ಕರ ಈ ಆಟವನ್ನು ಪ್ರಾರಂಭಿಸಿದರು. ಒಂದು ಖುಷಿಗೋಸ್ಕರ, ಮನೋರಂಜನೆಗೋಸ್ಕರ ಈ ಬ್ಯಾಡ್ಮಿಂಟನ್ ಶಟಲ್ ಬ್ಯಾಡ್ಮಿಂಟನ್ ಶುರು ಮಾಡ್ತಾರೆ. ಡ್ಯೂಕ್ ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ ನಲ್ಲಿ ಈ ಆಟ ಮೊದಲಿಗೆ ಆಡುತ್ತಿದ್ದರು. ಅಂದ್ರೆ ಬ್ಯಾಡ್ಮಿಂಟನ್ ಅನ್ನೋ ಒಂದು ಹೌಸ್ ನಲ್ಲಿ ಏನ್ ಮಾಡ್ತಾರೆ, ಈ ಆಟವನ್ನ ಶುರು ಮಾಡ್ತಾರೆ. ಅದಕ್ಕೋಸ್ಕರ
ಈ ಆಟಕ್ಕೆ ಏನಾಗುತ್ತೆ ಬ್ಯಾಡ್ಮಿಂಟನ್ ಅಂತ ಹೆಸರು ಬರ್ತಾ ಇರ್ತದೆ. ಆಗ ಈ ಆಟದ ಪೂನಾ ಎಂದು ಕರೆಯಲಾಗುತ್ತಿತ್ತು. ಏನೋ ಭಾರತದಲ್ಲಿ ಆಂಗ್ಲ ಸೈನಿಕರು ಇರ್ತಿರಲಿಲ್ಲ, ಇಂಗ್ಲೆಂಡ್ನ ಸೈನಿಕರು ಇರ್ತಿದ್ರು. ಈ ಆಟವನ್ನ ಅವರ ಸೈನಿಕರಿಗೆ ದೈಹಿಕ ಸಾಮರ್ಥ್ಯ ಅಥವಾ ದೈಹಿಕ ಕ್ಷಮತೆಗೆ ಒಂದು ಸದೃಢವಾಗಿರ್ಲಿಕ್ಕೋಸ್ಕರ ಏನಾಗುತ್ತೆ ಭಾರತದಲ್ಲಿ ಆಂಗ್ಲ ಸೇನಾಧಿಕಾರಿಗಳು ಈ ಆಟವನ್ನು ಕಂಡುಹಿಡಿದುಕೊಂಡರು. ಅರ್ಥ ಆಯ್ತಾ? ಆಗ ಈ ಆಟಕ್ಕೆ ಪೂನಾ ಎಂದು ಕರೆಯಲಾಗುತ್ತಿತ್ತು. ಕ್ರಮೇಣ ಇಂಗ್ಲೆಂಡ್ನ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು. ಅಂದ್ರೆ ಕಾಂಪಿಟೇಷನ್ ಶುರು ಆಗುತ್ತೆ ಬ್ಯಾಡ್ಮಿಂಟನ್. ಸೈನಾಧಿಕಾರಿಗಳು ಅವರೆಲ್ಲ ಶುರು ಮಾಡಿದ್ದಾದ್ಮೇಲೆ ಒಂದು ಫೆಡರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮೊದಲ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಎಂದೆನಿಸಿಕೊಟ್ಟಿದ್ದು ಈ ಬ್ಯಾಡ್ಮಿಂಟನ್ ಫೆಡರೇಷನ್ ಏನಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾದ ಒಂದು ಫೆಡರೇಷನ್ ಆಗಿ ಸ್ಥಾಪನೆಗೊಂಡಿದೆ. ಇದು ಅಧಿಕೃತವಾಗಿ 1992ರ ಬರ್ಸಿಲೋನಾ ಒಲಿಂಪಿಕ್ ನಲ್ಲಿ ಸ್ಥಾನಮಾನವನ್ನು ಪಡೆಯಿತು. 1902ರಲ್ಲಿ ಬರ್ಸಿಲೋನಾ ಒಲಿಂಪಿಕ್ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಈಗ ಎಲ್ಲಿ ನಡೆದಿತ್ತು? ಪ್ಯಾರಿಸ್ ನಲ್ಲಿ ನಡೆಯಿತು. ಅರ್ಥ ಆಯ್ತಾ? ಸೈನಾ ನೆಹ್ವಾಲ್, ಸಿಂಧು, PV ಸಿಂಧು ಇವರೆಲ್ಲ ಕೂಡ ಬ್ಯಾಡ್ಮಿಂಟನ್ ಆಟದಲ್ಲಿ ನಮ್ಮ ಭಾರತಕ್ಕೆ ಅರ್ಥ ಆಯ್ತಾ ಅಗ್ರಸ್ಥಾನವನ್ನ ತಂದುಕೊಟ್ಟು ಪದಕವನ್ನ ತಂದುಕೊಟ್ಟೇ ಇದ್ದಾರೆ. ಈಗ ಅಂಕಣದ ಪರಿಚಯ ಹೇಗೆ ಇರುತ್ತೆ? ಈ ಬ್ಯಾಡ್ಮಿಂಟನ್ ಆಟವೇನಾಗುತ್ತೆ ಅಂದ್ರೆ ಸಿಂಗಲ್ಸ್, ಡಬಲ್ಸ್ ಮತ್ತೆ ರಿವರ್ಸ್ ಸಿಂಗಲ್ಸ್ ಹೀಗೆ 3 ವಿಧವಾದ ಆಟವನ್ನು ಆಡ್ತಾ ಇರ್ತಾರೆ. ಈ ತರ ಅಂಕಣ ಇರುತ್ತೆ. ಇದರಲ್ಲಿ ಡಬಲ್ಸ್ ಮತ್ತೆ ಸಿಂಗಲ್ಸ್ ಅಂದ್ರೆ ಒಬ್ರು ಆಡೋಂಥದ್ದು ಮತ್ತೆ ಇಬ್ರು ಆಡೋಂಥದ್ದು 2 ಅಂಕಣ ಕೂಡ ಒಂದೇ ಕೋಟಲ್ಲಿ ಇರುತ್ತೆ. ಈ ಔಟರ್ ಎಡ್ಜ್ ಇರುತ್ತಲ್ಲ ಅದು ಡಬಲ್ಸ್ ಅಂಕ ಇರ್ತದೆ, ಇನ್ನರ್ ಲೈನ್ ಏನದು ಸಿಂಗಲ್ಸ್ ಆಟಕ್ಕೆ ಆಗ್ತಾ ಇರ್ತದೆ. ಅದೇ ರೀತಿ ಕಾರ್ನರ್ ಬಾಕ್ಸ್ಗಳು ಇದೆಯಲ್ಲ, ಈ ಕಾರ್ನರ್ ಬಾಕ್ಸ್ಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಈ ಒಳಗಿನ ಅಂಕಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಗಲ್ಸ್ ಆಡ್ತಾ ಇರ್ತಾರೆ, ಹೊರಗಿನ ಅಂಕಣದಲ್ಲಿ ಏನಾಗುತ್ತೆ ಡಬಲ್ಸ್ ಆಡ್ತಾ ಇರ್ತಾರೆ. ಬ್ಯಾಡ್ಮಿಂಟನ್ ನಲ್ಲಿ ಸಿಂಗಲ್ಸ್, ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ ಪಂದ್ಯವನ್ನು ನಡೆಸಲಾಗುತ್ತದೆ. ಸಿಂಗಲ್ಸ್ ಅಲ್ಲಿ ಬದಿ ರೇಖೆಯ ಅಂದ್ರೆ ಒಳಗಿನ ರೇಖೆಯಲ್ಲಿ ಏನಾಗುತ್ತೆ ಸಿಂಗಲ್ಸ್ ಆಡಕ್ಕೆ ಇದಾಗ್ತಾ ಇರುತ್ತೆ, ಒಳಗಿನ ಅಂಕಣದ ಮಾತ್ರ ಅನ್ವಯ ಆಗ್ತಾ ಇರುತ್ತೆ. ಡಬಲ್ಸ್ ನಲ್ಲಿ ಪೂರ್ತಿ ಅಂಕಣ ಅನ್ವಯ ಆಗುತ್ತದೆ. ಈ ಒಳಗಿನ ಸಿಂಗಲ್ಸ್ ಏನಾಗುತ್ತೆ ಒಳಗಿನ ಅಂಕಣ ಇದೆಯಲ್ಲ ಲೈನ್ ಇರುತ್ತಲ್ಲ ಅದನ್ನ ಮಾತ್ರ ಇನ್ವಾಲ್ವ್ ಆಗ್ತಾ ಇರುತ್ತೆ. ಹೊರಗಿಂದ ಏನಾಗ್ತಾ ಇರುತ್ತೆ ಪೂರ್ತಿ ಡಬಲ್ಸ್ಗೆ ಮತ್ತೆ ರಿವರ್ಸ್ ಡಬಲ್ಸ್ಗೆ ಎಲ್ಲ ಕೂಡ ಪೂರ್ತಿ ಅಂಕಣ ಆಗ್ತಾ ಇರುತ್ತೆ. ನೋಡಿ ಹಿಂದಿನ ಬಾಕ್ಸ್ ನಲ್ಲಿ ಬೀಳಕೊಡೋದು ಅಂದ್ರೆ ಸರ್ವಿಸ್ ಮಾಡದ ಆಗ್ತಾ ಇದ್ದಾಗ ಏನಾಗುತ್ತೆ ಈ 2 ಬಾಕ್ಸ್ಗಳಲ್ಲಿ ಬೀಳಬಾರ್ದು ಅಂತ. ಸರ್ವಿಸ್ ಮಾಡಿದಾಗ ಏನಾಗುತ್ತೆ ನೋಡಿ ಡಬಲ್ಸ್ ನಲ್ಲಿ ಸರ್ವಿಸ್ ಮಾಡಿದ ಶಟಲ್ ಅಂಕಣದ ಹಿಂದಿನ ಬಾಕ್ಸ್ ನಲ್ಲಿ ಬೀಳಕೊಡೋದು. ನೋಡಿ ಡಬಲ್ಸ್ ಅನ್ನೋದು ಈ ಬಾಕ್ಸ್ ಕೊಡಿದವಲ್ಲ ಹಿಂದೆ ಇದರಲ್ಲಿ ಬಿಡಬಾರ್ದು. ಈ ಚೌಕಾಕಾರದಲ್ಲಿ ಏನಿರುತ್ತೆ ಈ ಚೌಕಾಕಾರದಲ್ಲಿ ರೈಟ್ ಇಂದ ರೈಟಿಗೆ ಲೆಫ್ಟ್ ಇಂದ ಲೆಫ್ಟಿಗೆ ಡಯಾಗ್ನಲ್ ಆಗಿ ಏನಾಗುತ್ತೆ ಸರ್ವಿಸ್ ಮಾಡಬೇಕಾಗುತ್ತದೆ.
ಆದರೆ ಸಿಂಗಲ್ಸ್ ನಲ್ಲಿ ಆಟ ನಡೆಸಿದಾಗ ಸರ್ವಿಸ್ ಮಾಡಿದ ಶಟಲ್ ಹಿಂದಿನ ಬಾಕ್ಸ್ ನಲ್ಲಿ ಬಿದ್ದರೆ ಅದು ಸರಿ, ಅಂದ್ರೆ ಈ ಬಾಕ್ಸ್ ನಲ್ಲಿ ಬಿದ್ದರೆ ಸರಿ ಅಂತ ಓಕೆ ಎಂದು ಪರಿಗಣಿಸಲಾಗುವುದು. ಅಂಕಣವನ್ನು ಸಮೂಹವಾಗಿ ವಿಭಜಿಸಲು ಒಂದು ಮಧ್ಯಗೆರೆ ಇರುತ್ತದೆ. ಈ ಮಧ್ಯಗೆರೆ ಏನ್ ಹೇಳ್ತಾರೆ? ಸೆಂಟರ್ ಲೈನ್ ಅಥವಾ ಮಧ್ಯದ ಗೆರೆ ಅಂತ ಕರೀತಾರೆ. ಹೇಳಿ, ಹೀಗಾಗಿ ಎಡ ಬಲ ಅಂಕಣ ಎಂದು ಗುರುತಿಸಿಕೊಳ್ಳುತ್ತದೆ. ಅಂದ್ರೆ ಲೆಫ್ಟ್ ಕೋಟ್ ಮತ್ತೆ ರೈಟ್ ಕೋಟ್ ಅಂತ. ಇದು ರೈಟ್ ಇರುತ್ತೆ, ಇದು ಲೆಫ್ಟ್ ಇರುತ್ತೆ. ಈ ಕಡೆ ಇದು ರೈಟ್ ಇರುತ್ತೆ, ಇದು ಲೆಫ್ಟ್ ಕೋಟ್ ಇದೆ. ನಾವು ಬಸ್ ಸರ್ವಿಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ರೈಟ್ ಸರ್ವಿಸ್ ಇಂದ ಡಯಾಗ್ನಲ್ ಆಗಿ ಏನಾಗುತ್ತೆ ಅಂದ್ರೆ ಆಪೋಸಿಟ್ ಕೋರ್ಟಿಗೆ ನಾವು ಸರ್ವಿಸ್ ಮಾಡ್ತಾ ಇರ್ತೇವೆ. ಪಾಯಿಂಟ್ ಬಂದ್ರೆ ಲೆಫ್ಟ್ ಇಂದ ಲೆಫ್ಟ್ ಗೆ ಆಡ್ಬೇಕು. ಆದ್ರೆ ರ್ಯಾಲಿ ಆಗಬೇಕು ಟೈಮ್ ಅಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಆಡಬಹುದು. ಬಲ ಸರ್ವಿಸ್ ಕ್ಷೇತ್ರ, ಎಡ ಸರ್ವಿಸ್ ಕ್ಷೇತ್ರ, ಸರ್ವಿಸ್ ರೇಖೆ, ಶಾರ್ಟ್ ಸರ್ವಿಸ್ ಕ್ಷೇತ್ರ ಅಂದ್ರೆ ಇದೆಯಲ್ಲ, ಇದು ಶಾರ್ಟ್ ಸರ್ವಿಸ್. ಅಂದ್ರೆ ಇದ್ರೊಳಗೆ ಸರ್ವಿಸ್ ಮಾಡಿದ ಇದೇನಾಗುತ್ತೆ, ಈ ಕ್ಷೇತ್ರದೊಳಗೆ ಏನಾಗುತ್ತೆ ಬಿಡಬಾರ್ದು. ಈ ಆಪೋಸಿಟ್ ಕೋರ್ಟ್ ಇರ್ತಲ್ಲ, ಬ್ಯಾಕ್ ಸರ್ವಿಸ್ ಇದಿರ್ತಲ್ಲ, ಅಲ್ಲೇ ಬಿಡಬೇಕು. ಆಡ್ಬೇಕಾದ್ರೆ ಕೂಡ ಈ ಕ್ಷೇತ್ರದಲ್ಲೂ ಕೂಡ ಬೀಳ್ಬಹುದು. ನೋಡಲಿ, ಲಾಂಗ್ ಸರ್ವಿಸ್ ಕ್ಷೇತ್ರ ಹೀಗೆ ಕ್ರಮಬದ್ಧವಾಗಿ ಇರುತ್ತದೆ. ಅಂಕಣದ 4 ಮೂಲೆಗಳಲ್ಲಿ ಬಾಕ್ಸ್ ಗಳನ್ನು ನಾವು ಕಾಣಬಹುದು. ಇದೆಯಲ್ಲ ಬಾಕ್ಸ್ ಗಳಿಗೆವಲ್ಲ, ಕೊನೆಯಲ್ಲಿ ಹಿಂಗೆ ಏನಾಗುತ್ತೆ ಅಂದ್ರೆ 1.5 ಅಡಿ ಇರುತ್ತೆ. ಅದಕ್ಕೆ 0.46 ಮೀಟರ್ ಇರುತ್ತೆ. ಇದು 7. ಎಷ್ಟಿರುತ್ತೆ? 0.76 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಈ ಬಾಕ್ಸ್ ಅಲ್ಲಿ ಬೀಳಬಾರ್ದು. ಸಿಂಗಲ್ಸ್ ನಲ್ಲಿ ಆಗಲಿ ಡಬಲ್ಸ್ ನಲ್ಲಿ ಸರ್ವಿಸ್ ಮಾಡಿದ ಶಟಲ್ ಮೂಲೆ ಬಾಕ್ಸ್ ನಲ್ಲಿ ಒಳಗಡೆ ಬಿದ್ದರೆ ಅದು ತಪ್ಪು. ಈ ಬಾಕ್ಸ್ ಇದೆಯಲ್ಲ, ಈ ಮೂಲೆ ಬಾಕ್ಸ್ ಅಲ್ಲಿ ಬಿದ್ದರೆ ತಪ್ಪು ಎಂದು ಪರಿಗಣಿಸಲಾಗುವುದು. ಸಿಂಗಲ್ಸ್ ನಲ್ಲಿ ಆಟ ನಡೆಸುತ್ತಿರುವಾಗ ಮೂಲೆ ಬಾಕ್ಸ್ ನಲ್ಲಿ ಶಟಲ್ ಬಿದ್ದರೆ ತಪ್ಪು. ಅಂದ್ರೆ ನಾವು ಏನು ಇದೀಗ ಸಿಂಗಲ್ಸ್ ಲೈನ್ ಇರುತ್ತೆ, ಇಷ್ಟೊಳಗೆ ಆಡ್ಬೇಕು. ನಾವು ಹೊರಗೆ ಬಿದ್ದರೂ ಕೂಡ ತಪ್ಪಾಗ್ತಾ ಇರುತ್ತೆ. ಡಬಲ್ಸ್ ಆಟದ ರ್ಯಾಲಿಯ ಸಂದರ್ಭದಲ್ಲಿ ಮೂಲೆ ಬಾಕ್ಸ್ ಎಲ್ಲಿರುವ ಬಾಕ್ಸ್ ನಲ್ಲಿ ಶಟಲ್ ಬಿದ್ದರೆ ಅದು ಸರಿ. ಡಬಲ್ಸ್ ಆಡ್ಬೇಕಾದ್ರೆ ಈ ಬಾಕ್ಸ್ ಇನ್ವಾಲ್ವ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಸಿಂಗಲ್ಸ್ ಆಡ್ಬೇಕಾದ್ರೆ ಈ ಏನು 5 ಮೀಟರ್ ಇರುತ್ತೆ, 17 ಮೀಟರ್ ಅಡಿ ಇರುತ್ತೆ, ಅದ್ರೊಳಗೆ ಆಡ್ತಾ ಇರ್ಬೇಕು. ಅರ್ಥ ಆಯ್ತಾ? ಡಬಲ್ಸ್ ಗೆ ಪೂರ್ತಿ ಕೊಟ್ಟು ಅಂಕಣ ರೆಡಿ ಆಗ್ತಾ ಇರುತ್ತೆ. ನೆಕ್ಸ್ಟ್, ಅಂಕಣದ ಅಳತೆ ಎಷ್ಟೆಷ್ಟು ಇರುತ್ತಪ್ಪ ಅಂತ ಹೇಳಿದ್ರೆ, ಒಂದೇ ಅಂಕಣದಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ಪಂದ್ಯಗಳನ್ನು ನಡೆಸಿರುವುದರಿಂದ ಅಳತೆಗಳು ಬೇರೆ ಬೇರೆ ಆಗಿರುತ್ತದೆ. ಅರ್ಥ ಆಯ್ತಾ? ಒಂದೇ ಅಂಕಣದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಆಗುತ್ತೆ. ಸಿಂಗಲ್ಸ್ ಗೆ ಏನಾಗುತ್ತೆ ಅಂದ್ರೆ ಉದ್ದ 5.18 ಮೀಟರ್. ಅದೇ ಡಬಲ್ಸ್ ಗೆ ಎಷ್ಟಾಗುತ್ತೆ ನೋಡಿ, ಹಿಂದೆ ಹೇಳಿ. ಅರ್ಥ ಆಯ್ತಾ? ಅದೇ ಡಬಲ್ಸ್ ಗೆ 6.10 ಸಿಂಗಲ್ಸ್ ಡಬಲ್ಸ್. ಅರ್ಥ ಆಯ್ತಾ? ಉದ್ದ ಅಗಲ ಎಷ್ಟಿರುತ್ತೆ? 6.10 ಇರುತ್ತೆ. ಸಿಂಗಲ್ಸ್ ಗೆ 110 ಮೀಟರ್ ಇರುತ್ತೆ. ಅದೇ ಅಗಲ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಕೇಳಿ, ಉದ್ದ 13.40, ಅದಕ್ಕೆ 44 ಅಡಿ. 44 ಅಡಿ ಇರುತ್ತೆ. ಯಾವುದಕ್ಕೆ? ಸಿಂಗಲ್ಸ್ ಆಗಲಿ ಡಬಲ್ಸ್ ಆಗಲಿ. ಈ ಒಳಾಂಗಣ ಮಾತ್ರ ಏನಾಗುತ್ತೆ, ಏನೋ ಅಗಲ ಮಾತ್ರ ಕಡಿಮೆ ಆಗ್ತಾ ಇರುತ್ತೆ. ಇದು ಒಂದು ಶೆಟ್ಲ್ಗೆ ಆಡುವಂತ ಒಂದು ಅಂಕಣದ ಪರಿಚಯ. ಕಂಬಗಳು ಹೇಗಿರ್ತವೆ ಅಂತ, ಕಂಬಗಳು ಯಾವ್ದು ನಡೆಯುತ್ತೆ, ನೀವು ಬಾಲ್ ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ಕಂಬಗಳು ನೋಡಿದಿರಲ್ಲ, ಅಂತ ಈ ಕಂಬಗಳ ಉದ್ದ ಕೂಡ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ, 1.8 ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, 1 ಇಲ್ಲ ಅಂದ್ರೆ 6 ಅಡಿ ಇರುತ್ತೆ. ಈ ಶಾರ್ಟ್ ಸರ್ವಿಸ್ ಇರುತ್ತಲ್ವಾ, 6.6 ಅಡಿ ಇರುತ್ತೆ. ಹಿಂದಿನ ಬಾಕ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ 7.6 ಇರುತ್ತೆ. ಮತ್ತೆ ಈ ಕಡೆ 0.46 ಇದೆ ಅಂಕಣ.
ರಾಕೆಟ್ ನಿಮ್ಗೆ ರಾಕೆಟ್ ಹೆಂಗಿರುತ್ತೆ ಅಂತ ಹೇಳಿದೆ. ರಾಕೆಟ್ ನಿಮ್ಗೆ ಯಾವಾಗ ಬಾಲ್ಬೆಟ್ ನೋಡಿದಿರಲ್ಲ, ರಾಕೆಟ್ ಯಾವ್ದ್ರಿಂದ ಆಗಿರ್ತದ? ಗರಿ ಅಲ್ಲ, ರಾಕೆಟ್ ರಾಕೆಟ್ ಬಾಲ್ಬೆಟ್ ತಂತಿ ಅಲ್ಲ, ವೈರಿಂದ ಇದ್ದು ಏನಾದ್ರು ಮರದಿಂದ ಫ್ರೇಮ್ ಇರುತ್ತೆ. ಯಾವ್ದ್ರಲ್ಲಿ? ಬಾಲ್ಬೆಟ್ ಅಲ್ಲಿ. ಇದ್ರಲ್ಲಿ ಏನಾಗುತ್ತೆ, ಕಬ್ಬಿಣದಿಂದ ಕೂಡಿರ್ತದೆ ನೋಡಿ. ಬ್ಯಾಡ್ಮಿಂಟನ್ ನಲ್ಲಿ ಬಳಸುವ ರಾಕೆಟ್ ನ ತಲೆ ಭಾಗ ಅಂಡಾಕೃತಿಯಲ್ಲಿದ್ದು ತಂತಿಯಿಂದ ಗಟ್ಟಿಯಾಗಿ ಎಳೆಯಲ್ಪಟ್ಟಿರುತ್ತದೆ. ನೋಡಿದಿರಲ್ಲ ರಾಕೆಟ್ ಇದ್ರ ಯಾವ ಆಕಾರದಲ್ಲಿ ಇರುತ್ತದೆ? ಯಾವ ಆಕಾರದಲ್ಲಿ ಇರುತ್ತೆ? ಅಂಡಾಕಾರದಲ್ಲಿ ಇರುತ್ತೆ. ನೋಡಲಿ, ರಾಕೆಟ್ ನ ಉದ್ದ ಎಷ್ಟಾಗತ್ತೆ ಅಂದ್ರೆ 68 ಸೆಂಟಿಮೀಟರ್. ನೋಡಲಿ, ರಾಕೆಟ್ ನ ತಲೆಯ ಭಾಗದ ಉದ್ದ ಎಷ್ಟಾಗುತ್ತೆ? 29 ಸೆಂಟಿಮೀಟರ್. ಇದು ಉದ್ದ ಎಷ್ಟಿರುತ್ತೆ? 68 ಸೆಂಟಿಮೀಟರ್ ಇರುತ್ತೆ. ಅಗಲ ಎಷ್ಟಿರುತ್ತೆ? 23 ಸೆಂಟಿಮೀಟರ್. ಹೀಗೆ ಅಗಲ ಇರುತ್ತೆ, ಇದು ಉದ್ದ ಇರುತ್ತೆ. ಒಟ್ಟು ಟೋಟಲ್ ಉದ್ದ ಎಷ್ಟಿರುತ್ತೆ? 68 ಸೆಂಟಿಮೀಟರ್. ಇದರ ತೂಕ 83 ಗ್ರಾಂನಿಂದ 100 ಗ್ರಾಂ ಮೀರಬಾರದು. ಅಂದ್ರೆ ಎಷ್ಟಿರುತ್ತೆ? ಒಂದು ರಾಕೆಟ್ ನ ತೂಕ ಎಷ್ಟಿರುತ್ತೆ? 83 ರಿಂದ 100 ಗ್ರಾಂ. ಅರ್ಥ ಆಯ್ತಾ? ಇದು ಸೆರಾಮಿಕ್, ಅಲ್ಯೂಮಿನಿಯಂ, ಸ್ಟೀಲು, ಬೋರಾನ್ಗಳಿಂದ ಸಂಯೋಜನೆ ಮಾಡಿದಂತ ಒಂದು ಮೆಟಲ್ ಇಂದ ಕೂಡಿರುತ್ತೆ. ನಾವು ಶಟ್ಲ್ ಆಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮರದ ಬ್ಯಾಟ್ ಇದೆಯಲ್ಲ, ಬಾಲ್ ಬ್ಯಾಟ್ ಬಿಟ್ಬಿಟ್ಟಿಲ್ಲ, ಅದ್ರಲ್ಲಿ ಆಡ್ಬಾರ್ದು. ಕಬ್ಬಿಣ ಶಟಲ್ ಬ್ಯಾಟೆ ರಾಕೆಟ್ ತಗೊಂಡಿರ್ಬೇಕು. ಇದು ರಾಕೆಟ್. ನೆಕ್ಸ್ಟ್ ಶಟಲ್. ನಿಮ್ಗೆ ಆಗ್ಲೇ ಶಟಲ್ ನೋಡಿದೀರಾ? ಅರ್ಥಾತ್ ಈಗೆಲ್ಲ ಇತ್ತೀಚೆಗೆ ಏನಾಗುತ್ತೆ, ಪ್ಲಾಸ್ಟಿಕ್ ಬರ್ತದೆ ಹೀಗೆ. ಅರ್ಥ ಆಯ್ತಾ? ಹಿಂದೆಲ್ಲ ಏನಾಗುತ್ತೆ, ಪೆದಲ್ ಅಥವಾ ಕುಕ್ಕದಿಂದ ಮಾಡಲ್ಪಟ್ಟಿರುತ್ತದೆ. ಸಾಮಾನ್ಯವಾಗಿ ಸಿಂಥೆಟಿಕ್ ವಸ್ತುವಿನಿಂದ ತಯಾರಿಸುವ ಶಟಲ್ ಒಂದು 16 ಗರಿಗಳನ್ನು ಹೊಂದಿರುತ್ತದೆ. ಅರ್ಥ ಆಯ್ತಾ? ಎಷ್ಟು ಗರಿ ಹೊಂದಿರುತ್ತೆ? 16 ಗರಿಗಳಿಂದ ಹೊಂದಿರುತ್ತದೆ. ಗರಿಗಳ ತಳಭಾಗದಲ್ಲಿ ಕಾಕ್ ಬೇಸ್ ನವರೆಗೆ, ಅರ್ಥ ಆಯ್ತಾ? ಕಾಕ್ ಬೇಸ್ ಇದೆಯಲ್ಲ, ಇಲ್ಲಿವರೆಗೂ ಕೂಡ ಎಷ್ಟಿರುತ್ತೆ? 62 ಮಿಲಿಮೀಟರ್. ಎಷ್ಟಿರುತ್ತೆ? 62 ಮಿಲಿಮೀಟರ್ ನಿಂದ 70 ಮಿಲಿಮೀಟರ್ ವರೆಗೆ ಇರುತ್ತೆ. ಹಾಗೂ ಗರಿಗಳ ತುದಿಯಲ್ಲಿ ಏರ್ಪಡಿಸಿರುವ ವೃತ್ತ ವ್ಯಾಸ, ಅರ್ಥ ಆಯ್ತಾ? ಇದರ ತುದಿಯ ವ್ಯಾಸ ಇರುತ್ತೆ, ಎಷ್ಟಿರುತ್ತೆ? 58 ಮಿಲಿಮೀಟರ್. ಅಲ್ಲದೆ ಬೇಸ್ ನ ತಳಭಾಗದಲ್ಲಿ ಸುತ್ತಳತೆ 25 ಮಿಲಿಮೀಟರ್ ಇರುತ್ತೆ. ಮುಂದುಗಡೆ ಚೆಂಡಂಗಿ ಇರುತ್ತಲ್ಲ, ಅದೆಷ್ಟಿರುತ್ತೆ? 25 ಮಿಲಿಮೀಟರ್. ಮಿಲಿಮೀಟರ್ ನಾನು ಹೇಳಿದೆ, ಅರ್ಥ ಆಯ್ತಾ? ಈಗ 1 ಸೆಂಟಿಮೀಟರ್ ಎಷ್ಟು ಮಿಲಿಮೀಟರ್? 10 ಮಿಲಿಮೀಟರ್. ಅರ್ಥ ಆಯ್ತಾ? ಅಲ್ಲಿ 25 ಅಂದ್ರೆ 2 ಸೆಂಟಿಮೀಟರ್ 2.5 ಸೆಂಟಿಮೀಟರ್ ಇರುತ್ತೆ. ಶಟಲ್ ನ ತೂಕ 4.74 ರಿಂದ 5.50 ಗ್ರಾಂ ಇರ್ತದೆ. ಇದರ ತೂಕ ಇಷ್ಟಿರುತ್ತೆ. ಅರ್ಥ ಆಯ್ತಾ? ಈಗ ಜಾಳಿಗೆ, ಅರ್ಥ ಆಯ್ತಾ? ಈಗ ಪ್ರತಿಯೊಂದು ಆಡ್ಬೇಕಂದ್ರೆ ಜಾಳಿಗೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನೆಟ್. ಇದರ ಅಗಲ ಎಷ್ಟಿರುತ್ತೆ? ಟೋಟಲ್ ಅಗಲ ಎಷ್ಟಿರುತ್ತೆ? 6.10 ಮೀಟರ್ ಇರುತ್ತೆ ಅಗಲ. ಡಬಲ್ಸ್ಗೆ ಮತ್ತೆ ಸಿಂಗಲ್ಸ್ಗೆ ಎಲ್ಲ ಸೇರಿ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಳಿಗೆ 6.1 ಮೀಟರ್ ಉದ್ದ ಹಾಗೂ 76 ಸೆಂಟಿಮೀಟರ್ ಅಗಲ ಹೊಂದಿರುತ್ತದೆ. ಎಷ್ಟಿರುತ್ತೆ? 6.1 ಮೀಟರ್ ಉದ್ದ ಮತ್ತು 76 ಸೆಂಟಿಮೀಟರ್ ಅಗಲವನ್ನ ಹೊಂದಿರುತ್ತದೆ. ಜಾಳಿಗೆ ಚೌಕ ಎಷ್ಟಿರುತ್ತಪ್ಪ ಅಂದ್ರೆ 15 ಮಿಲಿಮೀಟರ್ ಇರುತ್ತೆ. ಚೌಕ ಇರುತ್ತಲ್ಲ, ಇದೆಷ್ಟಿರುತ್ತೆ? 15 ಮಿಲಿಮೀಟರ್ ಇರುತ್ತೆ. ಗರಿಷ್ಠ 20 ಮಿಲಿಮೀಟರ್ ಇರಬೇಕು. ಜಾಳಿಗೆಯ ಮೇಲ್ಮುಚ್ಚು ಬಿಳಿಯ ಬಣ್ಣದಿಂದ ಕೂಡಿದ್ದು
7.5 ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ. ಜಾಳಿಗೆಯ ಮೇಲಂಚಿನಿಂದ ಆಯ್ದು ಉತ್ತಮ ದರ್ಜೆಯ ದಾರವನ್ನು 2 ಕಂಬಗಳಿಗೆ ಬಿಗಿಯಾಗಿ ಕಟ್ಟಲ್ಪಟ್ಟಿರುತ್ತದೆ. ಅದಾಯ್ತಾ? ಆ ಕಡೆ ಈ ಕಡೆ ಕಂಬಗಳು ನಟ್ಟಿ 2 ಕಂಬಗಳು ಕೂಡ ಬಿಗಿಯಾಗಿ ಕಟ್ಟಲ್ಪಟ್ಟಿರುತ್ತದೆ. ಈ ರೀತಿ ಕಟ್ಟಲಾದ ಜಾಳಿಗೆಯು ಅಂಕಣದ ಮಧ್ಯಭಾಗದಲ್ಲಿ ನೆಲದಿಂದ ಎಷ್ಟಿರುತ್ತೆ? 1.52 ಮೀಟರ್. ಅರ್ಥ ಆಯ್ತಾ? ನೆಕ್ಸ್ಟ್ ನೆಲದಿಂದ ಅಂದ್ರೆ ನೋಡಿ ಮಧ್ಯಭಾಗದಲ್ಲಿ ಅಷ್ಟಿರುತ್ತೆ. ಅರ್ಥ ಆಯ್ತಾ? ಆ ಕಡೆ ಕಾರ್ನರ್ ಏನಾಗುತ್ತೆ ಅಂದ್ರೆ 1.55 ಮೀಟರ್. 1.55 ಮೀಟರ್ ಇರ್ತದೆ. ಅರ್ಥ ಆಯ್ತಾ? ಇದು ಜಾಳಿಗೆ ಆಗಲ್ಲ. ಕಂಬಗಳು ಏನಿರ್ತವೆ ನೋಡಿ, ಅಂಕಣದ 2 ಬದಿಯ ರೇಖೆಗಳಲ್ಲಿ ತಾಗುವಂತೆ ಹೊರಭಾಗದಲ್ಲಿ ಕಂಬಗಳನ್ನು ಇರಿಸಲಾಗುವುದು. ಈ ಕಂಬಗಳ ಎತ್ತರ ಎಷ್ಟಿರುತ್ತೆ? 1.55 ಇರುತ್ತೆ. ನಟ್ ಹೈಟ್ ಎಷ್ಟಿರುತ್ತೆ? 1.52. ಅರ್ಥ ಆಯ್ತಾ? ಇಷ್ಟು ನಟ್ಟ ಹೈಟ್ ಇರುತ್ತೆ. ಸಾಮಾನ್ಯ ನಿಯಮಗಳು ಏನೇನು ಇರ್ತವೆ ಅಂತ ಶೆಟ್ಲ್ ಆಡ್ಬೇಕಾದ್ರೆ ನಿಯಮಗಳು ಹೇಗೆ ಇರ್ತವೆ ಅಂತ ಅರ್ಥ ಆಯ್ತು. ಬ್ಯಾಡ್ಮಿಂಟನ್ ಪಂದ್ಯ ಪ್ರಾರಂಭಿಸುವ ಮುನ್ನ ಅಧಿಕಾರಿಗಳು ಟಾಸ್ ಮಾಡಿ ಅಂಕಣ ಅಥವಾ ಸರ್ವಿಸ್ ಆಯ್ಕೆಗಾಗಿ ಅವಕಾಶ ನೀಡುತ್ತಾರೆ. 2 ಟೀಮ್ ಇರುತ್ತೆ, ಡಬಲ್ಸ್ ಆಗಿರ್ಬೋದು, ಸಿಂಗಲ್ಸ್ ಆಗಿರ್ಬೋದು. ಮಧ್ಯ ಕರೆದ್ಬಿಟ್ಟು ಟಾಸ್ ಎತ್ತಾರೆ, 2 ಟೈಲ್ ಎತ್ತಾರೆ. ಅರ್ಥ ಆಯ್ತು? ಸರ್ವಿಸ್ ಆರ ತಗೊಳ್ಬೋದು, ಕೋರ್ಟ್ ಆರ ತಗೊಳ್ಬೋದು. ಅರ್ಥ ಆಯ್ತು? ಅದು ಯುವರ್ ಚಾಯ್ಸ್. ಯಾರು ಪ್ಲೇಯರ್ ಇರ್ತಾರೆ ಅವರಿಗೆ ಬಿಡ್ತಾ ಇರ್ತಾರೆ. ಈ ಆಟವು ಸಿಂಗಲ್ಸ್, ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ ಗಳಲ್ಲಿ ನಡೆಯುತ್ತವೆ ಎಂದು ತಿಳಿದುಕೊಂಡಿದ್ದೀರಿ. ಅಂದ್ರೆ ಸಿಂಗಲ್ಸ್ ಅಂದ್ರೆ ಒಬ್ಬೊಬ್ಬರೇ ಆಡೋದಂಥದ್ದು, ಡಬಲ್ಸ್ ಅಂದ್ರೆ ಇಬ್ರು ಆಡೋದು, ಮಿಶ್ರ ಡಬಲ್ಸ್ ಅಂದ್ರೆ ಅವರಲ್ಲೇ ಮತ್ತೆ ಮಿಕ್ಸ್ ಮಾಡಿ ಆಡೋಂಥದ್ದಕ್ಕೆ ಮಿಶ್ರ ಡಬಲ್ಸ್ ಅಂತ ಕರೀತಾ ಇರ್ತಾರೆ. ಪಂದ್ಯವು 3 ಸೆಟ್ಗಳಿಂದ ಕೂಡಿರುತ್ತದೆ. ಅಂದ್ರೆ 1, 2, 3 ಸೆಟ್ ಅಲ್ಲಿ ಇರ್ತವೆ. ಅರ್ಥ ಆಯ್ತಾ? 2 ಸೆಟ್ ಯಾರು ಗೆಲ್ತಾರೆ ಅವರು ವಿನ್ ಅಂತ ಕರೀತಾ ಇರ್ತಾರೆ. ಪ್ರತಿ ಆಟವನ್ನು 21 ಅಂಕಗಳಿಗಾಗಿ ಆಡಲಾಗುತ್ತದೆ. 2 ತಂಡಗಳು 20 ಅಂಕ ಸಮ ಮಾಡಿಕೊಂಡರೆ ಸತತವಾಗಿ 2 ಅಂಕಗಳನ್ನು ಪಡೆಯಬೇಕಾಗುತ್ತದೆ. ಅಂದ್ರೆ ಈ ಫಾರ್ ಎಕ್ಸಾಂಪಲ್ 21ಕ್ಕೆ ಒಂದು ಸೆಟ್ ಅಂತ ಮಾಡ್ಕೊಂಡ್ರೆ ಡಿಫರೆನ್ಸ್ 2 ಇರಬೇಕು. ಇನ್ನೊಂದು ಟೀಮಿಗೆ ಎ ಟೀಮ್ ಇಷ್ಟು ಇದ್ರೆ ಬಿ ಟೀಮಿಗೆ 23 ಇರುತ್ತೆ. ಅರ್ಥ ಆಯ್ತಾ? ಈ ಡಿಫರೆನ್ಸ್ ಇರಬೇಕು. ಇಲ್ಲ ಅಂದ್ರೆ ಸಮವಾಗ್ತಾ ಇರ್ತಾರೆ. ಈಗ 21, 22, 22 ಆತ, 22, 23 ಆಗ್ತಂದ್ರೆ ಅಪ್ ಟು 30 ಕೂಡ ಆಟ ಆಡ್ಬೋದು. ಅರ್ಥ ಆಯ್ತಾ? ಯಾರು ಫಸ್ಟ್ 30 ಅಂಕಗಳನ್ನ ಪಡಿತಾರೆ ಅವರ ವಿನ್ ಅಂತ ಕರೀತಾ ಇರ್ತಾರೆ. ನೋಡಿ, ಗರಿಷ್ಠ ಮಿತಿ 30 ಅಂಕಗಳು. ಗೆಲುವು ಸಾಧಿಸಿದ ತಂಡಕ್ಕೆ ಮುಂದಿನ ಆಟದಲ್ಲಿ ಸರ್ವಿಸ್ ಪಡೆಯಲು ಅವಕಾಶ ನೀಡಲಾಗುತ್ತದೆ. ಈ ಫಾರ್ ಎಕ್ಸಾಂಪಲ್ ಈಗ ಎ ಟೀಮು ಬಿ ಟೀಮ್ ಅಂತ ಇರುತ್ತೆ. 1 ಸೆಟ್ ಏನ್ ಮಾಡ್ತಾರೆ, ಎ ಟೀಮ್ ಗೆಲ್ತಾರೆ. ಅರ್ಥ ಆಯ್ತಾ? ಕೆಲವರು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಫಸ್ಟ್ ಸರ್ವಿಸ್ ಅಪೋಸಿಟ್ ಇದಕ್ಕೆ ಕೊಡ್ತಾ ಇರ್ತಾರೆ. ಇಲ್ಲಿ ಯಾರು ಗೆಲ್ತಾರೆ ಅವ್ರಿಗೇನೆ ಸರ್ವಿಸ್ ಅನ್ನ ಕೊಡ್ತಾ ಇರ್ತಾರೆ. ಒಂದು ಆಟ ಮುಗಿದ ನಂತರ ಮುಂದಿನ ಆಟಕ್ಕಾಗಿ ಆಟಗಾರರು ತಮ್ಮ ಅಂಕಣವನ್ನು ಬದಲಾಯಿಸಬೇಕು. ಒಂದ್ ಸೆಟ್ ಆದ್ಮೇಲೆ ಇನ್ನೊಂದ್ ಸೆಟ್ಗೆ ಅಪೋನೆಂಟ್ ಒಟ್ಟಿಗೆ ಕೋಡ್ ಚೇಂಜ್ ಮಾಡ್ತಿರಲ್ಲ ಹಂಗೆ. ನಿರ್ಧರಿತ 3ನೇ ಆಟ ಅಂದ್ರೆ ನಿರ್ಧರಿತ 2 ಸೆಟ್ ಇರ್ತವೆ. 2 ಸೆಟ್ ಏನೇ ಗೆದ್ರೆ ಇವ್ರು ವಿನ್ ಅಂತ ಡಿಸೈಡ್ ಆಗುತ್ತೆ. ಈಗ ಎ ಟೀಮ್ ಒಂದ್ಸರಿ ಗೆದ್ದು ಬಿ ಟೀಮ್ ಒಂದ್ಸರಿ ಗೆದ್ರೆ ಇಬ್ರಿಗೂ ಸಮ ಆಗುತ್ತೆ. ಆ ಡಿಸೈಡಿಂಗ್ ಸೆಟ್ ಇರುತ್ತಲ್ಲ ಆ ಟೈಮಲ್ಲಿ ಏನಾಗುತ್ತೆ, 3ನೇ ಆಟ ನಡೆದಾಗ 11 ಅಂಕಗಳಿಗೆ ಅಂಕಣ ಬದಲಾಗಬೇಕು. 11 ಅಂಕಕ್ಕೆ 21ಕ್ಕೆ ನಾವು ಆಡ್ತಾ ಇದ್ರೆ 11ಕ್ಕೆ ಬದಲಾಯಿಸಬೇಕು. 21 ಅಂಕಗಳು ಸಮವಾಗಿದ್ದಾಗ 30 ಅಂಕವನ್ನು ಯಾರು ಮೊದಲು ತಲುಪುತ್ತಾರೋ ಆ ತಂಡದ ವಿಜಯಶಾಲಿ ಎಂದು ಘೋಷಣೆ ಮಾಡ್ತಾರೆ. ಅಂದ್ರೆ 21ರಿಂದ ಸ್ಟಾರ್ಟ್ ಆಗುತ್ತೆ. ಡಿಫರೆನ್ಸ್ 2 ಬರ್ಲಿಲ್ಲ ಅಂತ ಹೇಳಿದ್ರೆ 30ರವರೆಗೂ ಆಟ ಆಡ್ತಾ ಇರ್ತೀವಿ. ಈಗ ಒಬ್ಬರಿಗೆ 20 ಬರುತ್ತೆ, ಈಗ 30 ಇರುತ್ತೆ. ಯಾರು ಫಸ್ಟ್ 30 ಆಗುತ್ತೆ ಅವ್ರಿಗೆ ಏನ್ ಮಾಡ್ತಾರೆ, ಆಟವನ್ನ ಡಿಸೈಡ್ ಮಾಡ್ತಾರೆ. ಪ್ರತಿ ಆಟದಲ್ಲಿ 1 ನಿಮಿಷ ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು. ಟೈಮ್ ಔಟ್ ಕೇಳ್ತಾರಲ್ವಾ, ಅರ್ಥ ಆಯ್ತಾ? ಒಂದು ಸೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಆಟದಲ್ಲಿ ಕೂಡ 1 ನಿಮಿಷ ಇರುತ್ತೆ. ನೆಕ್ಸ್ಟ್ ನೋಡಿ, ಮೊದಲು 11 ಅಂಕ ಆಡಿದ ಅವರಿಗೆ ವಿಶ್ರಾಂತಿ ಸಮಯವನ್ನು ಕೊಡಲಾಗುವುದು. ಫಸ್ಟ್ ಯಾರು 11 ಆಗಿರುತ್ತೆ ಅವರಿಗೆ ಕೊಡಲಾಗ್ತದೆ.
ಒಂದು ಆಟ ಹಾಗೂ ಇನ್ನೊಂದು ಆಟದ ಮಧ್ಯೆ 2 ನಿಮಿಷ ವಿಶ್ರಾಂತಿಯನ್ನು ನೀಡಲಾಗುವುದು. ಒಂದು ಆಟ ಮತ್ತೆ ಇನ್ನೊಂದು ಆಟಕ್ಕೆ ಏನಾಗುತ್ತೆ, ಅರ್ಥ ಆಯ್ತಾ, ವಿಶ್ರಾಂತಿಯನ್ನ ನೀಡ್ತಾ ಇರ್ತಾರೆ. ಪಂದ್ಯಾಟ ನಡೆಯುವ ಸಂದರ್ಭದಲ್ಲಿ ನಿರ್ಣಾಯಕರ ಅನುಮತಿ ಇಲ್ಲದೆ ಅಂಕಣದಿಂದ ಹೊರಗೆ ಹೋಗುವಂತಿಲ್ಲ. ಅರ್ಥ ಆಯ್ತಾ, ಒಂದ್ಸರಿ ಕೋರ್ಟ್ ಎಂಟಾದ್ಮೇಲೆ ಆ ಕೋರ್ಟ್ ಮುಗಿಯೋವರೆಗೂ ಕೂಡ ಹೊರಗೆ ಹೋಗಂಗಿರಲ್ಲ. ಏನು ವಿಶ್ರಾಂತಿ ಸಮಯದಲ್ಲಿ ಮಾತ್ರ ಹೊರಗೆ ಹೋಗ್ಬೋದು. ಸರ್ವಿಸ್ ಮಾಡುವ ಆಟಗಾರ ಹಾಗೂ ರಿಸೀವ್ ಮಾಡುವ ಆಟಗಾರರು ಅಭಿಮುಖ ಅಂಕಣದಲ್ಲಿ ನಿಲ್ಲದೆ ಡಯಾಗ್ನಲ್ ಆಗಿ ನಿಲ್ಲಬೇಕು. ಅಂದ್ರೆ ಡಯಾಗ್ನಲ್ ಆಗಿ ನಿಲ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸರ್ವಿಸ್ ಮಾಡ್ತಿದ್ರೆ ಇವ್ರು ರೈಟ್ಗೆ ಇರಬೇಕು. ಅರ್ಥ ಆಯ್ತು, ಲೆಫ್ಟ್ ಇಂದ ಇದ್ರೆ ಲೆಫ್ಟ್ ಕೋರ್ಟ್ಗೆ ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡುವ ಸಂದರ್ಭದಲ್ಲಿ ಸರ್ವಿಸ್ ಮಾಡುವ ಆಟಗಾರ ಮತ್ತು ರಿಸೀವ್ ಮಾಡುವ ಆಟಗಾರರಿಬ್ಬರು ಪಾದಗಳು ನೆಲದ ಮೇಲೆ ಇರಬೇಕು. ಬಾಲ್ ಬಿಟ್ಟು ಕೋರ್ಟ್ ಇರ್ತದೆ, ಕಾಲೆತ್ತಿ ಸರ್ವಿಸ್ ಮಾಡಂಗಿಲ್ಲ, 2 ಕಾಲುಗಳು ನೆಲದ ಮೇಲೆ ಇಟ್ಟು ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡುವವನ ಅಂಕಗಳು ಸಮವಾಗಿದ್ದಾಗ ಅಂಕಣದ ಬಲಭಾಗದಿಂದ ಮತ್ತು ಅಂಕಣದ ಬೆಸ ಸಂಖ್ಯೆಯಲ್ಲಿದ್ದಾಗ ಅಂಕಣದ ಎಡಭಾಗದಿಂದ ಸರ್ವಿಸ್ ಮಾಡಬೇಕು. ಸರಿ ಬೆಸ ಅಂದ್ರೆ ಗೊತ್ತಾಯ್ತಲ್ಲ, ಅರ್ಥ ಆಯ್ತಾ? ಸರಿ ಸಂಖ್ಯೆಗಳು ಯಾವ್ಯಾವ? 0, 2, 4, 6, 8, 10. ಈ ಇದ್ದಾಗ ಎಲ್ಲಿ ಮಾಡ್ಬೇಕು? ಯಾವ ಕೋಟಿಂದ ಮಾಡ್ಬೇಕು? ರೈಟ್ ಕೋಟಿಂದನೇ ಮಾಡ್ಬೇಕು, ಬಲಬದಿಯಿಂದ ಮಾಡ್ಬೇಕು. ಅರ್ಥ ಆಯ್ತಾ? 1, 3, 5, 7 ಇವೆಲ್ಲ ಇದ್ದಾವ ಏನ್ ಮಾಡುತ್ತೆ? ಲೆಫ್ಟ್ ಕೋಟಿಂದ ಮಾಡ್ಬೇಕು. ಯಾವ್ದು ಸ್ಕೋರ್ ಜಾಸ್ತಿ ಇರುತ್ತೆ ಅದು ಮಾಡ್ತಾ ಇರ್ಬೇಕು. ಸರ್ವಿಸ್ ಮಾಡುವಾಗ ಶಟಲ್ ಅನ್ನು ಕೈಯಿಂದ ಬಿಟ್ಟು ನಂತರ ರಾಕೆಟ್ ನಿಂದ ಹೊಡೆಯಬೇಕು. ಕೈಯಲ್ಲಿ ಇದ್ದಂಗೆ ಮಾಡಂಗಿಲ್ಲ, ಟಾಸ್ ಮಾಡಿ ಹೊಡೆಯಬೇಕು. ಅರ್ಥ ಆಯ್ತಾ? ಈ ಶಟ್ಲ್ ಹಾಕಿರುತ್ತಲ್ವಾ, ಟಾಸ್ ಮಾಡಿ ಹೊಡಿಬೇಕಾಗುತ್ತೆ. ನೋಡಿ, ತಪ್ಪುಗಳನ್ನು ಕೆಳಕಂಡ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು. ಯಾವ ಟೈಮಲ್ಲಿ ಆಡ್ಬೇಕು ಅನ್ನೋದು. ರಾಕೆಟ್ ಎಲ್ಲ ನೋಡಿದ್ರು ಮೊನ್ನೆ ಕಾಕು ಎಲ್ಲ, ಅರ್ಥ ಆಯ್ತಾ? ರ್ಯಾಲಿ ಅಥವಾ ಸರ್ವಿಸ್ ಮಾಡುವ ಸಂದರ್ಭದಲ್ಲಿ ಶಟಲ್ ಅನ್ನು ಒಂದೇ ಹೊಡೆತದಲ್ಲಿ ಹೊಡೆಯದಿದ್ದಾಗ, ಶಟಲ್ ಏನ್ ಮಾಡ್ತದೆ, ಒಂದ್ಸರಿ ಬಂದಿದ್ದು ರಿಸೀವ್ ಮಾಡಿದ್ದು ಕಳಿಸ್ಬೇಕಾದ್ರೆ ಒಂದೇ ಹೊಡೆತಕ್ಕೆ ಕಳಿಸ್ಬೇಕಾಗ್ತಿರುತ್ತೆ. ಶಟಲ್ ಅಂಕಣದ ಬಿಟ್ಟು ಹೊರಗೆ ಬಿದ್ದ ಸಂದರ್ಭದಲ್ಲಿ, ಅರ್ಥ ಆಯ್ತಾ, ಹೊರಗೆ ಬಿದ್ದಾಗ ಸಂದರ್ಭದಲ್ಲಿ ಸರ್ವಿಸ್ ಮಾಡಿದ ಶಟಲ್ ಡಯಾಗ್ನಲ್ ಅಂಕಣದಲ್ಲಿ ಬೀಳದಿದ್ದರೆ, ಅರ್ಥ ಆಯ್ತಾ, ಸರ್ವಿಸ್ ಗೆರೆಯನ್ನು ಸ್ಪರ್ಶಿಸಿದರೆ, ಸರ್ವಿಸ್ ಗೆರೆ ಇದೆಯಲ್ಲ ಇದು, ಅರ್ಥ ಆಯ್ತಾ, ಇದ್ರೊಳಗೆ ಬಿದ್ದರೆ ಇದನ್ನ ತಾಕಿದ್ರೆ ಅವೆಲ್ಲ ಕೂಡ ಫೌಲ್ ಅಂತ ಕರಿತೀವಿ. ಶಾರ್ಟ್ ಸರ್ವಿಸ್ ಸ್ಥಳದಲ್ಲಿ ಸರ್ವಿಸ್ ಮಾಡಿದ ಶಟಲ್ ಬಿದ್ದರೆ ಇದಕ್ಕೆ ಏನ್ ಹೇಳ್ತಾರೆ? ಶಾರ್ಟ್ ಸರ್ವಿಸ್ ಶಟಲ್ ಅಂತ ಕರೀತಾರೆ. ಇಷ್ಟು ಶಟಲ್ ಆಡೋದ ನಿಯಮ ಮತ್ತೆ ಇತಿಹಾಸ, ಅಂಕಣ ಪರಿಚಯ ಮತ್ತೆ ಇಕ್ವಿಪ್ಮೆಂಟ್, ಸಲಕರಣೆಗಳು ಏನೇನು ಇರ್ತವೆ, ಅರ್ಥ ಆಯ್ತಾ? ಈಗ ನೋಡೋದು ಒಂದೊಂದೇ ಪ್ರಶ್ನೆಗೆ ಹೇಳ್ತೀರಾ? ಓಕೆ. ರಾಕೆಟ್ ನ ಗರಿಷ್ಠ ತೂಕ ಎಷ್ಟಿರಬೇಕು? 80 ಗ್ರಾಂ ಇಂದ 100 ಗ್ರಾಂ. 80 100 ಗ್ರಾಂ ಗರಿಷ್ಠ ತೂಕ. ಅವನ್ ಕೇಳಿದ್ದು ರಾಕೆಟ್ ನ ಗರಿಷ್ಠ ತೂಕ ಇರಬೇಕು. ಗರಿಷ್ಠ ಎಷ್ಟಿರ್ಬೇಕು? ಗರಿಷ್ಠ 83 ಗ್ರಾಂ ಇಂದ 100 ಗ್ರಾಂ. ಅವನ್ ಕೇಳಿದ್ದು ಗರಿಷ್ಠ. ಕನಿಷ್ಠ 83 ಗ್ರಾಂ, 100 ಗ್ರಾಂ. ಅರ್ಥ ಆಯ್ತಾ? ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಕಂಬಗಳ ಎತ್ತರ 1.5. 1.55. 1.55. ಬ್ಯಾಡ್ಮಿಂಟನ್ ನಲ್ಲಿ ಒಂದು ಆಟದಲ್ಲಿ ಡ್ಯಾಶ್ ಅಂಕಗಳಿರುತ್ತವೆ. 21 ಅಂಕಗಳಿರುತ್ತವೆ. ಬ್ಯಾಡ್ಮಿಂಟನ್ ಈ ಹೆಸರು ಹೇಗೆ ಬಂದಿತ್ತು ಓದ್ರಿ. ಸ್ಪಷ್ಟವಾಗಿ ಓದ್ಬೇಕು. ಒಬ್ಬರು ಹೇಳಿ ನೋಡಿದ. ಡ್ಯೂಕ್ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂದು ಹೆಸರು ಬಂದಿದೆ. ಓಕೆ, ಡ್ಯೂಕ್ನ ಮನೆ ಅಂದ್ರೆ ಒಂದು ಆಫೀಸರ್ನ ಮನೆಯಲ್ಲಿ ಏನಾಗುತ್ತೆ, ಸಂತೋಷ ಕೂಟಕ್ಕೋಸ್ಕರ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಶಟಲ್ ನಲ್ಲಿ ಒಟ್ಟು ಎಷ್ಟು ಗೆರೆಗಳಿರುತ್ತವೆ? 16. ಶಟಲ್ ನಲ್ಲಿ ಒಟ್ಟು ಗೆರೆಗಳು 16. 16
ಕೆಳಗೆ ಇರುತ್ತವೆ. ಇದರಲ್ಲಿ ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕಗಳು ಸಮವಾಗಿದ್ದಾಗ ಯಾವ ಅಂಕಣದಿಂದ ಸರ್ವಿಸ್ ಮಾಡಲಾಗುತ್ತದೆ? ಬಲಭಾಗದಿಂದ. ಹ? ಬಲಭಾಗದಿಂದ. ಬಲಭಾಗದಿಂದ. ಬ್ಯಾಡ್ಮಿಂಟನ್ ಉಪಯೋಗಿಸುವ ಎರಡು ಉಪಕರಣಗಳನ್ನು ಹೆಸರಿಸಿ. ರಾಕೆಟ್ ಮತ್ತು ಶಟಲ್. ಶಟಲ್ ಕಾಕ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಬ್ಯಾಡ್ಮಿಂಟನ್ ಆಟದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕೇಳ. 1873ರಲ್ಲಿ ಇಂಗ್ಲೆಂಡಿನ ಸ್ಪಷ್ಟವಾಗೋದು. 1873ರಲ್ಲಿ ಇಂಗ್ಲೆಂಡಿನ ಗೌಸೆಸ್ಟರ್ ಪಿರಿಯಡ್ ಬ್ಯೂಫೋರ್ಟ್ ಡೆಕ್ಕನ್ನ ಮನೆಯಲ್ಲಿ ಸಂತೋಷಕೂಟವೊಂದನ್ನು ಏರ್ಪಡಿಸಲಾಗಿತ್ತು. ಅಲ್ಲಿಗೆ ಆಗಮಿಸಿದ ಅತಿಥಿಗಳು ಮನೋರಂಜನೆಗೋಸ್ಕರ ಈ ಆಟವನ್ನು ಪ್ರಾರಂಭಿಸಿದರು. ಡೆಕ್ಕನ್ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂದು ಹೆಸರು ಬಂದಿತು. ಭಾರತದಲ್ಲಿ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನು ಕಂಡುಹಿಡಿದಿದ್ದರು. ಆಗ ಈ ಆಟಕ್ಕೆ ಪುನಃ ಎಂದು ಕರೆಯಲಾಗುತ್ತಿತ್ತು. ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡು ಆಲ್ ಇಂಡಿಯನ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು. ಈ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಎಂದೆನಿಸಿಕೊಂಡಿದೆ. ಬ್ಯಾಡ್ಮಿಂಟನ್ ಅಧಿಕೃತವಾಗಿ 1992ರ ಬಾರ್ಸಿಲೋನಾ ಒಲಿಂಪಿಕ್ನಲ್ಲಿ ಸ್ಥಾನಮಾನ ನೀಡಲಾಯಿತು. ಓಕೆ, ನೆಕ್ಸ್ಟ್. ಬ್ಯಾಡ್ಮಿಂಟನ್ ಅಂಕಣದ ಚಿತ್ರ ಬರೆದು ಅಳತೆಯನ್ನು ಚಿತ್ರ ಗೊತ್ತಿದೆಯಲ್ಲ? ಚಿತ್ರ ಬರೆದು ಅಳತೆಯನ್ನ ಬರೀತಾರೆ. ಬ್ಯಾಡ್ಮಿಂಟನ್ ನಲ್ಲಿ ಯಾವುದಾದರೂ 2 ನಿಯಮಗಳನ್ನು ಬರೆಯಿರಿ. ಪಂದ್ಯವು 3 ಸೆಟ್ಗಳಿಂದ ಕೂಡಿರುತ್ತವೆ. 2 ಸೆಟ್ ಗೆದ್ದವರು ಪಂದ್ಯದಲ್ಲಿ ವಿಜಯಿಯಾಗುತ್ತಾರೆ. ಪ್ರತಿ ಆಟವನ್ನು 21 ಅಂಕಗಳಿಗಾಗಿ ಆಡಲಾಗುತ್ತದೆ. 2 ತಂಡಗಳು 20 ಅಂಕ. ಪೂರ್ತಿ ನಿಯಮಗಳು ಓದು. ಸರಿ. ಪಂದ್ಯವು 3 ಸೆಟ್ಗಳಿಂದ ಕೂಡಿರುತ್ತವೆ. 2 ಸೆಟ್ ಗೆದ್ದವರು ಪಂದ್ಯದಲ್ಲಿ ವಿಜಯಿಯಾಗುತ್ತಾರೆ. ಪ್ರತಿ ಆಟವನ್ನು 21 ಅಂಕಗಳಿಗಾಗಿ ಆಡಲಾಗುತ್ತದೆ. 2 ತಂಡಗಳು 20 ಅಂಕ ಸಮ ಮಾಡಿಕೊಂಡರೆ ಸತತವಾಗಿ 2 ಅಂಕ ಪಡೆಯಬೇಕಾಗುತ್ತದೆ. ಗರಿಷ್ಠ ಮಿತಿ 30 ಅಂಕಗಳು. ಗೆಲುವು ಸಾಧಿಸಿದ ತಂಡಕ್ಕೆ ಮುಂದಿನ ಆಟದಲ್ಲಿ ಸರ್ವಿಸ್ ಮಾಡಲು ಅವಕಾಶ ನೀಡಬೇಕು. ಒಂದು ಆಟ ಮುಗಿದ ನಂತರ ಮುಂದಿನ ಆಟಕ್ಕಾಗಿ ಆಟಗಾರರು ತಮ್ಮ ಅಂಕಣವನ್ನು ಬದಲಾಯಿಸಬೇಕು. ನಿರ್ಧರಿತ 3ನೇ ಆಟ ನಡೆದಾಗ 11 ಅಂಕಗಳಿಗಾಗಿ ಅಂಕಣ ಬದಲಾಯಿಸಬೇಕು. 29 ಅಂಕಗಳು ಸಮವಾದಾಗ 30 ಅಂಕವನ್ನು ಯಾರು ಮೊದಲು ತಲುಪುತ್ತಾರೋ ಆ ತಂಡವನ್ನು ವಿಜಯಶಾಲಿ ಎಂದು ಘೋಷಿಸಲಾಗುವುದು. ಪ್ರತಿ ಆಟದಲ್ಲಿ 1 ನಿಮಿಷ ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು. ಆದಾಗ ಅವರಿಗೆ ವಿಶ್ರಾಂತಿ ಸಮಯ ಕೊಡಲಾಗುತ್ತದೆ ಮತ್ತು ಒಂದು ಆಟ ಹಾಗೂ ಇನ್ನೊಂದು ಆಟದ ಮಧ್ಯೆ 2 ನಿಮಿಷ ವಿಶ್ರಾಂತಿ ಸಮಯವಿರುತ್ತದೆ. ಪಂದ್ಯಾಟ ನಡೆಯುವ ಸಂದರ್ಭದಲ್ಲಿ ನಿರ್ಣಾಯಕರು ಅನುಮತಿ ಇಲ್ಲದೆ ಅಂಕಣದಿಂದ ಹೊರಗೆ ಹೋಗುವಂತಿಲ್ಲ, ವಿಶ್ರಾಂತಿ ಸಮಯ ಹೊರತುಪಡಿಸಿ. ಸರ್ವಿಸ್ ಮಾಡುವ ಆಟಗಾರ ಹಾಗೂ ರಿಸೀವ್ ಮಾಡುವ ಎದುರಾಳಿ ಆಟಗಾರರೊಬ್ಬರು ಅಭಿಮುಖ ಅಂಕಣದಲ್ಲಿ ನಿಲ್ಲದೆ ಡಯಾಗೋನಲ್ ಆಗಿ ನಿಲ್ಲಬೇಕಾಗುತ್ತದೆ. ಸರ್ವಿಸ್ ಮಾಡುವ ಸಂದರ್ಭದಲ್ಲಿ ಸರ್ವಿಸ್ ಮಾಡುವ ಆಟಗಾರ ಹಾಗೂ ರಿಸೀವ್ ಮಾಡುವ ಆಟಗಾರರಿಬ್ಬರು ಎರಡೂ ಪಾದಗಳು ನೆಲದ ಮೇಲೆ ಇರಬೇಕು. ಸರ್ವಿಸ್ ಮಾಡುವವನ ಅಂಕಗಳು ಸಮವಾಗಿದ್ದಾಗ ಅಂಕಣದ ಬಲಭಾಗದಿಂದ ಮತ್ತು ಅಂಕಗಳು ಬೆಸ ಸಂಖ್ಯೆಯಲ್ಲಿದ್ದಾಗ ಅಂಕಣದ ಎಡಭಾಗದಿಂದ ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡುವಾಗ ಶಟಲ್ ಅನ್ನು ಕೈಯಿಂದ ಬಿಟ್ಟು ನಂತರ ರಾಕೆಟ್ನಿಂದ ಹೊಡೆಯಬೇಕು. ಇದು ನಿಯಮಗಳು. ಓಕೆ, ನೆಕ್ಸ್ಟ್. ಬ್ಯಾಡ್ಮಿಂಟನ್ ಆಟದಲ್ಲಿ ಜಾಳಿಗೆಯ ವಿವರವನ್ನು ಬರೆಯಿರಿ. ಜಾಳಿಗೆಯು 6.1 ಮೀಟರ್ ಉದ್ದ ಹಾಗೂ 76 ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ. ಜಾಳಿಗೆಯಲ್ಲಿ ಚೌಕದ ಅಳತೆ ಕನಿಷ್ಠ 15 ಮಿಲಿಮೀಟರ್, ಗರಿಷ್ಠ 20 ಮಿಲಿಮೀಟರ್ ಇರಬೇಕು. ಜಾಳಿಗೆಯ ಮೇಲಂಚು ಬಿಳಿಯ ಬಣ್ಣದಿಂದ ಕೂಡಿದ್ದು 7.5 ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ. ಜಾಳಿಗೆಯ ಮೇಲಂಚಿನಿಂದ ಹಾಯ್ದು
ಉತ್ತಮ ದರ್ಜೆಯ ದಾರವನ್ನು 2 ಕಂಬಗಳಿಗೆ ಬಿಗಿಯಾಗಿ ಕಟ್ಟಲಾಗಿರುತ್ತದೆ. ಈ ರೀತಿ ಕಟ್ಟಲಾದ ಜಾಳಿಗೆಯು ಅಂಕಣದ ಮಧ್ಯಭಾಗದಲ್ಲಿ ನೆಲದ 1.52 ಮೀಟರ್ ಎತ್ತರವಿರುತ್ತದೆ ಹಾಗೂ ಕಂಬಗಳ ಹತ್ತಿರ ಜಾಳಿಗೆಯು ನೆಲದಿಂದ 1.55 ಮೀಟರ್ ಎತ್ತರವಿರಬಹುದು. ಓಕೆ, ನೋಡಿ ಇದು ಜಾಳಿಗೆ ನಿಯಮ ಮತ್ತು ಆಟದ ಪರಿಚಯ ಅರ್ಥ ಆಯ್ತು. ಓಕೆ, ನಾಳೆ ಎಲ್ಲ ನೋಟ್ಸ್ ಬರ್ಕವರಿದ್ದು.